ಶ್ರೀನಿವಾಸ್ ಅವರು ಮಂಡ್ಯದಿಂದ ನಮಗೆ ಜಾತಕ ಕಳಿಸಿ ಕೇಳಿದ್ದಾರೆ. ಗುರುಗಳೇ, ಉದ್ಯಮದಲ್ಲಿ ಕೆಲವು ಅಡಚಣೆಗಳು ಎದುರಾಗುತ್ತಾ ಇರುತ್ತೆ, ಪರಿಹಾರ ಹೇಗೆ ಅಂತ ಕೇಳಿದ್ದಾರೆ. ಶ್ರೀನಿವಾಸ್ ಅವರೇ, 4/2/98 10:14 ರಾತ್ರಿಯಲ್ಲಿ ಜನನಾಗಿದ್ದೀರಾ. ಕೃತಿಕಾ ನಕ್ಷತ್ರ ವೃಷಭ ರಾಶಿಯಲ್ಲಿ ತಾವು ಜನನಾಗಿದ್ದೀರಾ. ತಮ್ಮ ಈಗಿನ ನಡೆಯುವಂತಹ ದಶಾಕಾಲ ರಾಹು ಮಹಾರ್ದಶೆ ನಡೀತಾ ಇದೆ. ತಮಗೆ ರಾಹು ದಶೆಯಲ್ಲಿ ಈಗ ನಡೀತಾ ಇರುವಂಥದ್ದು ಶನಿ ಭುಕ್ತಿ. ಇಲ್ಲೇ ಇರುವುದು ಸ್ವಲ್ಪ ಸಮಸ್ಯೆ. ಈ ಏರುಪೇರುಗಳು ಸುಮಾರಾಗಿ ನವೆಂಬರ್ ತಿಂಗಳಿಂದ ನಿಮಗೆ ಅಧಿಕವಾಗಿ ಕಾಣುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಇದು 6/12/2026 ಈ ರಾಹುದಶಾ ಶನಿ ಭುಕ್ತಿ ವಿರಾಮದ ನಂತರ ಬುಧ ಭುಕ್ತಿ ಬರುವಾಗ ನಿಮ್ಮ ಜಾತಕ ಪ್ರಕಾರ ನಿಮಗೆ ಉದ್ಯೋಗಗಳಲ್ಲಿ ಅಥವಾ ಉದ್ಯಮದಲ್ಲಿ ಉತ್ತಮವಾದ ಫಲಗಳನ್ನು ಪಡೆದುಕೊಳ್ಳುವ ಯೋಗಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ನಿಮ್ಮ ಜಾತಕದಲ್ಲಿ ರಾಹು ದೋಷಪ್ರದನಾಗಿರುವುದರಿಂದ ಅಥವಾ ದ್ವಾದಶ ಭಾವದಲ್ಲಿರುವುದರಿಂದ ಈ ಸಂದರ್ಭದಲ್ಲಿ ನೀವು ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ಗಳು ಪ್ರಾರಂಭ ಹಂತದಲ್ಲಿ ಲಾಭದಾಯಕವಾಗಿ ಕಂಡರೂ ಅನಿರೀಕ್ಷಿತ ನಷ್ಟವಾಗುವ ಯೋಗಗಳು ಈ ರಾಹುವಿನಿಂದ ನಿಮಗೆ ಪ್ರಾಪ್ತವಾಗುವ ಲಕ್ಷಣ ಇದೆ. ಅದರಿಂದ ತಾವು ನಿಮ್ಮ ಸಂಸ್ಥೆಯಲ್ಲಿ ನಿಮ್ಮ ಸಹೋದರನನ್ನೋ ಅಥವಾ ನಿಮ್ಮ ಮಡದಿಯನ್ನೋ ಅಥವಾ ನಿಮ್ಮ ತಂದೆ ತಾಯಿಯನ್ನು ಈ ಪಾಲುದಾರಿಕೆಯನ್ನು ಮಾಡಿಕೊಂಡು ತಾವು ಮಾಡುವ ಈ ವ್ಯವಹಾರವನ್ನು ಬದಲಾಯಿಸಿಕೊಂಡರೆ ಒಳ್ಳೆಯ ಫಲ ಪಡೆಯುವ ಸಾಧ್ಯತೆ ಇದೆ. ಅದರಿಂದ ಈ ಸಂದರ್ಭದಲ್ಲಿ ತಮಗೆ ಈ ದಶಾಕಾಲಗಳು ನಷ್ಟ ಸೂಚಕ. ತಿಳಿದವರೊಂದಿಗೆ ನಿಮ್ಮ ಕುಲಗುರುಗಳಿದ್ದರೆ ಅಲ್ಲಿಯಾದರೂ ಹೋಗಿ ಸರಿಯಾಗಿ ತಿಳಿದು ಈ ವಿಚಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರೆ ಒಳ್ಳೆಯ ಫಲ ಬರಬಹುದು. ಇಲ್ಲ, ನಷ್ಟ ಅಧಿಕವಾಗುವ ಯೋಗ ಇರುವುದರಿಂದ ಯಾವುದೇ ಒಂದು ಪೂರ್ವಾಪರ ಆಲೋಚನೆ ಮಾಡದೆ ವ್ಯವಹಾರವನ್ನು ಮಾಡಿದರೆ ನಷ್ಟ ಸಂಭವ. ಅದರಿಂದ ತಾವು ಮಾಡಬೇಕಾದ ಈ ಸಂದರ್ಭದಲ್ಲಿ ಆರಾಧನೆಯನ್ನು ಪ್ರತಿ ಶನಿವಾರ ನಿಮ್ಮ ಮನೆಯ ಪರಿಸರದಲ್ಲಿರುವ ಶನಿದೇವರ ಪ್ರಾರ್ಥನೆಯನ್ನು ಮಾಡ್ಬೋದು. ಅದಲ್ಲದೆ ಆಂಜನೇಯ ದೇವರಿಗೆ ಎಳ್ಳೆಣ್ಣೆಯನ್ನು ಕೊಟ್ಟು ಆಂಜನೇಯ ದೇವರ ಪ್ರಾರ್ಥನೆಯನ್ನು ಮಾಡುವುದು ಬಹಳ ಒಳ್ಳೆಯದು. ನಾಗದೇವರು ಕುಕ್ಕೆ ಕ್ಷೇತ್ರಕ್ಕೆ ಹೋಗಿ ನಾಗದೇವರ ಸೇವೆಯನ್ನು ಮಾಡುವುದು ನಿಮ್ಮ ಪಾಲಿಗೆ ಒಳ್ಳೆಯ ಫಲವನ್ನು ಕೊಡುತ್ತೆ ಅಂತ ಹೇಳ್ತೇನೆ. ನಮಸ್ಕಾರ.